ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ 54 ಹಳ್ಳಿಗಳ ಸೇರ್ಪಡೆ ಪ್ರಸ್ತಾವನೆಯನ್ನ ತೀವ್ರ ವಿರೋಧ ವ್ಯಕ್ತವಾಗಿದೆ. ಪ್ರಸ್ತಾವನೆಯನ್ನ ಕೈಬಿಡುವಂತೆ 14 ಗ್ರಾಮ ಪಂಚಾಯಿತಿ ಸದಸ್ಯರು ಒತ್ತಾಯಿಸಿದ್ದಾರೆ. ಅರಕೆರೆ, ಬೆಳಗುಂಬ, ಬುಗುಡನಹಳ್ಳಿ, ಗೂಳೂರು, ಹೆಗ್ಗೆರೆ, ಹಿರೇಹಳ್ಳಿ, ಮಲ್ಲಸಂದ್ರ, ಮೈದಾಳ, ಊರುಕೆರೆ, ಕೆ ಪಾಲಸಂದ್ರ ಗ್ರಾಮ ಪಂಚಾಯಿತಿಗಳ ಒಟ್ಟು 54 ಹಳ್ಳಿಗಳನ್ನ ಮಹಾನಗರ ಪಾಲಿಕೆಗೆ ಸೇರಿಸುವಂತಹ ಪ್ರಸ್ತಾಪವಿದೆ. ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಹಳ್ಳಿಗಳನ್ನ ಸೇರಿಸಿರೋದ್ರಿಂದ ಈಗ ರೈತರ ಜಮೀನಿನ ಬೆಲೆ ಹೆಚ್ಚಾಗತ್ತೆ. ಸಾಮಾನ್ಯ ಜನ ನಿವೇಶನ ಕೊಳ್ಳಲಾಗುವುದಿಲ್ಲ. ನಿವೇಶನ ಕೊಳ್ಳೋಕೆ, ಮನೆ ಕಟ್ಟೋಕೆ ಪಾಲಿಕೆಗೆ ದುಬಾರಿ ತೆರಿಗೆ ಕಟ್ಟಬೇಕಾಗತ್ತೆ ಹೊರತಾಗಿ ಇನ್ಯಾವುದೇ ಪ್ರಯೋಜನವಾಗುವುದಿಲ್ಲ. ಬಲಾಢ್ಯರು ಹಳ್ಳಿಗಳ ಜಮೀನು ಖರೀದಿಸಿ ಹಳ್ಳಿಯ ಬಡವರನ್ನ ಬಾಳಲು ಬಿಡದೆ ಈಗ ಒಕ್ಕಲೆಬ್ಬಿಸಿದ್ದಾರೆ. ಈ ಮೂಲಕ ಹಳ್ಳಿಗಳ ಮೂಲವನ್ನೇ ನಾಶ ಮಾಡಲಾಗತ್ತೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಉದ್ದೇಶಿತ 54 ಹಳ್ಳಿಗಳು ಒಳಗೊಂಡಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ಸುಮಾರು 290 ಗ್ರಾಮ ಪಂಚಾಯಿತಿ ಸದಸ್ಯರಿದ್ದಾರೆ. ತಾಲೂಕು ಹಾಗೂ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗುವಂತಹ ಅವಕಾಶವಿದೆ. ಆದರೆ ಮಹಾನಗರ ಪಾಲಿಕೆಗೆ ಸೇರ್ಪಡೆಯಾದರೆ 7 ರಿಂದ 8 ಮಂದಿ ಸದಸ್ಯರಾಗಬಹುದಷ್ಟೇ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿಗಳಲ್ಲಿ 50% ಹೆಣ್ಣು ಮಕ್ಕಳು, ಎಲ್ಲಾ ವರ್ಗದವರು ರಾಜಕೀಯ ಅಧಿಕಾರ ಹೊಂದುವಂತಹ ಅವಕಾಶ ಇದೆ. ಆದರೆ ಮಹಾನಗರ ಪಾಲಿಕೆಗೆ ಸೇರ್ಪಡೆಯಾದರೆ ಇಷ್ಟು ಜನರ ರಾಜಕೀಯ ಪ್ರಾತಿನಿಧ್ಯವನ್ನ ವಂಚಿಸಿದಂತೆ ಆಗತ್ತೆ. ಇದಲ್ಲದೆ ಹಳ್ಳಿಗಳಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳು, ವ್ಯವಸಾಯ ಸೇವಾ ಸಹಕಾರ ಸಂಘಗಳಲ್ಲಿ ಸ್ಥಳೀಯ ಪ್ರತಿನಿಧಿಗಳಾಗಿರ್ತಾರೆ. ಇವರು ಕೂಡ ಸ್ಥಾನಮಾನ ಕಳೆದುಕೊಳ್ತಾರೆ ಎನ್ನಲಾಗಿದೆ. ಇನ್ನು ಇರುವಂತಹ ತುಮಕೂರು ನಗರವನ್ನೇ ಅಭಿವೃದ್ಧಿ ಮಾಡಿ ನಾಗರಿಕ ಸೌಕರ್ಯ ಕೊಡಲಾಗುವುದು. ಇನ್ನಷ್ಟು ಹಳ್ಳಿಗಳನ್ನ ಸೇರ್ಪಡೆ ಮಾಡಿ ನಗರವನ್ನ ನರಕ ಮಾಡೋಕೆ ಹೊರಟಿರುವುದು ನಾಚಿಕೆಗೇಡು. ಇನ್ನು ಕಳೆದ ಬಾರಿ ನಗರಕ್ಕೆ ಸೇರಿಕೊಂಡಂತಹ 22 ಹಳ್ಳಿಗಳ ಸ್ಥಿತಿಗತಿ ಬದಲಾಗಿಲ್ಲ. ಆ ಪ್ರದೇಶಗಳಲ್ಲಿ ಸಮರ್ಪಕವಾದಂತಹ ರಸ್ತೆ, ಚರಂಡಿ, ಒಳಚರಂಡಿ, ಕುಡಿಯುವ ನೀರು, ಸಾರ್ವಜನಿಕ ಸಂಚಾರ ವ್ಯವಸ್ಥೆ ಇಲ್ಲ. ಮೊದಲು ಆ ಪ್ರದೇಶಗಳನ್ನ ಅಭಿವೃದ್ಧಿ ಮಾಡಿ ಅಂತ ಮಹಾನಗರ ಪಾಲಿಕೆಯ ವಿಸ್ತರಣಾ ವಿರೋಧಿ ಹೋರಾಟ ಸಮಿತಿ ಸಂಚಾಲಕ ಕೆಪಿ ಮಹೇಶ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.